Shall we pray? ನಾವು ಪ್ರಾರ್ಥನೆ ಮಾಡೋಣ. Loving Jesus, ಪ್ರೀತಿಯ ಯೇಸುವೆ, it's just to testify of your faithfulness. ನಿನ್ನ ನಂಬಿಗಸ್ತಿಕೆಯನ್ನ ಸಾಕ್ಷಿಯಾಗಿ That ಹೇಳುವಂತದ್ದು. anybody sitting here ಯಾರೆಲ್ಲ ಕುಳಿತಿದ್ದಾರೆ, feel if their life is just a miserable and waste. ಅವರ ಜೀವಿತ ಕರ್ತನೆ ಎಲ್ಲವೂ ಹೀನವಾಗಿದೆ ಅಂತ ಅನಿಸುವುದಾದ್ರೆ, They made mistakes ತಪ್ಪುಗಳನ್ನ ಮಾಡಿದ್ದೀನಿ, and they did this and did that. ಅದನ್ನ ಮಾಡಿದ್ದೀನಿ, ಇದನ್ನ ಮಾಡಿದ್ದೀನಿ, What is left for me? ನನಗೋಸ್ಕರ ಏನ್ ಬಾಕಿ ಇದೆ? Lord, open their eyes to see. ಕರ್ತನೆ, ಅವರ ಕಣ್ಣುಗಳನ್ನ ತೆರೆಯ ಮಾಡು, You ನೋಡುವುದಕ್ಕೆ. will not destroy a bruised weed. ನೀನು ಕರ್ತನ ಜಜ್ಜಿದ ದಂಟನ್ನ ಜಜ್ಜುವುದಿಲ್ಲ. Even flux which is burnt and no use, you will not get rid of it. ಯಾವುದು ಸುಟ್ಟು ಹೋಗಿದೆಯೋ ಕರ್ತನಾದರೆ ಅದನ್ನು ಕೂಡ ನೀನು ಹೊರ ಹಾಕುವುದಿಲ್ಲ. You will make something beautiful of every life sitting here, Lord. ಇಲ್ಲಿ ಕುಳಿತಿರುವಂತ ಪ್ರತಿಯೊಬ್ಬರ ಜೀವಿತದಿಂದ ಕರ್ತನೆ ನೀನು ಒಳ್ಳೆಯದನ್ನು ಮಾಡುವನಾಗಿದೆಯಾ? Help us to understand your ways. ನಮಗೆ ಸಹಾಯ ಮಾಡು ಕರ್ತನಾದ ದೇವರೇ, ನಿನ್ನ Speak to us ಮಾರ್ಗಗಳನ್ನ today, O God. ಅರ್ಥ ಮಾಡಿಕೊಳ್ಳುವುದಕ್ಕೆ ಕರ್ತನೆ ನಮ್ಮ ಜೊತೆಯಲ್ಲಿ ಮಾತನಾಡು. Open our ears and understand. ನಮ್ಮ ಕಿವಿಗಳನ್ನ, ನಮ್ಮ ವಿವೇಕವನ್ನ ತೆರೆಯ ಮಾಡು. In Jesus' holy name. ಯೇಸುವಿನ ಪವಿತ್ರವಾದ ನಾಮದಲ್ಲಿ ಬೇಡ್ತೇವೆ. Amen. So church, we are going to the 14th chapter and today we are not going to discuss the full chapter. ಇವತ್ತು ನಾವು ಇಡೀ ಅಧ್ಯಾಯವನ್ನ ಅದನ್ನ ವಿವರಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು Let's start from the first verse. ಮೊದಲನೇ ವಚನದಿಂದ ಪ್ರಾರಂಭ ಮಾಡೋಣ. It is written mainly here ಇಲ್ಲಿ ಪ್ರಾಮುಖ್ಯವಾಗಿ ಬರೆಯಲ್ಪಟ್ಟಂತದ್ದು about tongues. ಅನ್ಯ ಭಾಷೆಯಲ್ಲಿ ವಾಣಿಗಳನ್ನು ಆಡುವುದರ Just you will ಕುರಿತಾಗಿ. read it, you will understand. ನೀವು ಇದನ್ನ ಓದುವುದಾದ್ರೆ ಅರ್ಥ ಮಾಡ್ಕೊಳ್ತೀರಾ. But ಆದ್ರೆ today, ಇವತ್ತು there are many people ಎಷ್ಟೋ ಜನರಿದ್ದಾರೆ who don't believe in tongues. ಇದು ಒಂದು ಅನ್ಯ ಭಾಷೆಯಲ್ಲಿ ವಾಣಿಗಳನ್ನ ನುಡಿಯೋದು ಗೊತ್ತಿಲ್ಲ, They don't believe it. ಅದರಲ್ಲಿ ನಂಬುವುದಿಲ್ಲ. In fact, they call it demonic. ಅದನ್ನ ಪೈಶಾಚಿಕತನಕ್ಕೆ ಸಂಬಂಧ ಅಂತ ಹೇಳ್ತಾರೆ. Because they say, what is this? Ta 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 ta. ಏನಿದು ತದ ಅಂತ ಹೇಳ್ತಾರೆ ಅಂತ. Shaba shaba shaba. What is this? ಏನಿದು, ಏನು ಅರ್ಥ ಆಗದಿರೋಂತ ಭಾಷೆಯಲ್ಲಿ ಮಾತಾಡ್ತಾರೆ. Gibberish. ಏನಿದು ಅರ್ಥವಾಗದಂತ ಭಾಷೆ ಇದು ಅಂತ. That is, God is going to laugh at them. ಅದು ದೇವರು ಅವ್ರ ಮೇಲೆ ಅವನ್ನ ನೋಡಿ ನಗ್ತಾನೆ. Because they have not read scripture. ಯಾಕಂದ್ರೆ ವಚನವನ್ನ ಓದಿಲ್ಲ. In the book of Isaiah, ಯೆಶಾಯ ಪುಸ್ತಕದಲ್ಲಿ in the 28th chapter, 28ನೇ ಅಧ್ಯಾಯ, God already foretold ದೇವರು ಆಗಲೇ ಇದನ್ನ ನುಡಿದಿದ್ದಾನೆ. that God is going to speak to people ದೇವರು ಜನರ ಜೊತೆ ಮಾತನಾಡಲಿಕ್ಕಿದ್ದಾನೆ with stuttering lips. ತೊದಲು ಮಾತಿನಿಂದ. In the 11th and 12th verse. Now look at the very powerful gift you have and you're not using it. ಶಕ್ತಿಯುತವಾದ ಒಂದು ವರ ನಿಮ್ಮಲ್ಲಿ ಇದೆ, ಅದನ್ನ ನೀವು ಉಪಯೋಗಿಸ್ತಿಲ್ಲ ಅನ್ನೋದನ್ನ ನೀವು ನೋಡಬಹುದು ಇಲ್ಲಿ. I'll tell you, the more I use tongues, ನಾನು ಹೇಳ್ತೇನೆ, ಎಷ್ಟು ಮಟ್ಟಿಗೆ ನಾನು ಬಾಣಿಗಳನ್ನ ಆಡ್ತೇನೋ, ನನ್ನ ವೈಯಕ್ತಿಕವಾದ ಸಾಕ್ಷಿ ಇದು, the more the gifts of the Spirit begin to operate in my life. ಎಷ್ಟು ಮಟ್ಟಿಗೆ ಪವಿತ್ರಾತ್ಮನ ವರಗಳು ನನ್ನ ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕೆ ಪ್ರಾರಂಭವಾಗುತ್ತದೆ In an amazing way. ಅದ್ಭುತವಾಗಿ. Sometimes it operates in me ಕೆಲವು ಬಾರಿ ಈ ರೀತಿಯಾಗಿ ಕಾರ್ಯ ಮಾಡುತ್ತದೆ through visions. ದರ್ಶನಗಳ ಮುಖಾಂತರ. Suddenly I get a vision. ಇದಕ್ಕಿದ್ದ ಹಾಗೆ ದರ್ಶನ ಸಿಗುತ್ತೆ. And I know it's from the Lord. ನನ್ಗೆ ಗೊತ್ತಿರುತ್ತೆ ಇದು ದೇವರಿಂದ One of ಬಂದಂತ the vision, ಕಾರ್ಯ. ಅದು ದರ್ಶನ The ನೋಡ್ತೀರಾ. gift of the Holy Spirit is for all of us. ಪವಿತ್ರಾತ್ಮನ ಒಂದು ವರಗಳು ನಮ್ಮೆಲ್ಲರಿಗಾಗಿ ಇರುವಂತದ್ದು. Amen. ಆಮೆನ್. Amen. All the youth ಎಲ್ಲ ಒಂದು ಯವನಸ್ಥರು say, ನಮಗೆ ಗೊತ್ತಿಲ್ಲ, just sit down and speak in tongues. ಅವರು ಏನು ಇಲ್ಲ, ಅವ್ರಿಗೆ ಏನೋ ಇಲ್ಲ ಅಂದ್ಬಿಟ್ಟು ಕುತ್ಕೊಂಡು ವಾಣಿಗಳನ್ನ ಆಡ್ತಾ ಇರ್ಬೋದು. You will see what happens. So 28th ನೀವು chapter, ನೋಡ್ತೀರಾ ಏನಾಗುತ್ತದೆ 11th and ಅಂತ. 12th verse says, ಒಂದು 28ನೇ ಅಧ್ಯಾಯ 11, 12ನೇ ವಚನ ಹೇಳುತ್ತದೆ. For with stammering lips and another tongue he will speak to his people, to whom he said, this is the rest which you may cause the weary to rest, and this is the refreshing, yet they would not hear. ಹೌದು, ತೊದಲು ಮಾತಿನವರು ಅನ್ಯ ಭಾಷಿಗಳು, ಇವರ ಮೂಲಕವಾಗಿಯೇ ಯೆಹೋವನು ಈ ಜನರ ಮಧ್ಯದಲ್ಲಿ ಮಾತಾಡುವನು. You must understand something. ಆತನು ಮೊದಲು, ಇದೇ ನಿಮಗೆ ಅವಶ್ಯಕವಾದ ವಿಶ್ರಾಂತಿ, ಬಳಲಿದವರನ್ನು ವಿಶ್ರಮಗೊಳಿಸಿರಿ, ನಿಮಗೆ ಅನುಕೂಲವಾದ ಉಪಶಮನವೂ ಇದೆ ಎಂದು ಹೇಳಿದಾಗ ಇವರು ಕೇಳಲೊಲ್ಲದೆ ಹೋದರು. Now look at the verse here. ಈ ವಚನವನ್ನು ನೋಡಿ. This will cause the weary to ಅವು ಬಳಲಿದವರನ್ನ ಏನ್ ಮಾಡುತ್ತದೆ? ಇದು rest. ವಿಶ್ರಾಂತಿ ಆಗುವಂತೆ ಮಾಡುತ್ತೆ. That means it will ಅದರರ್ಥ refresh you. ಅದು ನಿಮಗೆ ತಾಜಾತನವನ್ನ ಕೊಡುತ್ತೆ. Suppose fear is controlling you. ಭಯ ನಿಮ್ಮನ್ನ ಆಡಳಿತ ಮಾಡಿದ್ರೆ, It says the Holy Spirit, ಪವಿತ್ರಾತ್ಮನ ಏನ್ ಮಾಡ್ತಾನೆ? which you have received after you believed on Jesus, ನೀವು ಯೇಸುವಿನ ಮೇಲೆ ನಂಬಿದ ಮೇಲೆ ಹೊಂದಿಕೊಂಡಂತ ಪವಿತ್ರಾತ್ಮನು, he is the third person of the Godhead. ಆತನು ತ್ರಯೇಕತ್ವದಲ್ಲಿ ಇರುವಂತ ಆತನ ಮೂರನೇ ವ್ಯಕ್ತಿ. He is the one that raised up Jesus from the grave. ಆತನೇ ಆಗಿದ್ದಾನೆ ಸಮಾಧಿಯಿಂದ ಯೇಸುವನ್ನ ಜೀವಂತವಾಗಿ ಎದ್ದೇಳಿಸಿದವನು. He is living inside you. ಆತನು ನಿಮ್ಮ ಒಳಗಡೆ ವಾಸ ಮಾಡ್ತಿದ್ದಾನೆ. And you don't even know it. ಆದ್ರೆ ನಿಮ್ಗೆ ಗೊತ್ತೂ ಕೂಡ ಇಲ್ಲ ಅದ್ರ ಬಗ್ಗೆ.
You think your worries are only for yourself. ನೀವು ಅನ್ಕೊಳ್ತಿದ್ದೀರಾ ನಿಮ್ ಚಿಂತೆ ಎಲ್ಲ ನಿಮಗೋಸ್ಕರನೇ ಇದೆ ಅಂತ. No. ಇಲ್ಲ, He has come inside you. ಆತ ನಿಮ್ಮೊಳಗಡೆ ಬಂದಿದ್ದಾನೆ. The Bible calls him a helper. ಸತ್ಯವೇದವು ಹೇಳುತ್ತದೆ ಆತನನ್ನ ಸಹಾಯಕ. Just like a wife is a helper to the husband. ಹೆಂಡತಿ ಯಾವ ರೀತಿಯಲ್ಲಿ ಗಂಡನಿಗೆ ಸಹಾಯಕಳು ಅಂತ The ಕರೆಯಲ್ಪಡ್ತಾಳೆ, Holy Spirit is a helper to you. ಪವಿತ್ರಾತ್ಮನು ನಿಮಗಾಗಿ ಸಹಾಯಕನಾಗಿದ್ದಾನೆ. What a blessing to each one of us. ನಮ್ಮ ಪ್ರತಿಯೊಬ್ಬರಿಗೆ ಅಂತ ಆಶೀರ್ವಾದ ಇದು. The Holy Spirit inside me, ನನ್ನ ಒಳಗಡೆ ಇರುವಂತ He ಪವಿತ್ರಾತ್ಮ knows what I lack. ಆತನಿಗೆ ಗೊತ್ತು ನನ್ನಲ್ಲಿ ಏನ್ ಕೊರತೆ ಇದೆ ಅಂತ. Amen. Amen. He knows what you lack. ಆತನಿಗೆ ಗೊತ್ತು ನಿಮ್ಮಲ್ಲಿ ಏನ್ ಕೊರತೆ ಇದೆ ಅಂತ. So God has given the gift of tongues, ದೇವರು ಈ ವಾಣಿಗಳನ್ನ ಆಡುವಂತ ವರ ಕೊಟ್ಟಿದ್ದಾರೆ. so that when you speak in tongues, ನೀವು ವಾಣಿಗಳನ್ನ ನುಡಿಯುವಾಗ what is not there in your life, ನಿಮ್ಮ ಜೀವಿತದಲ್ಲಿ ಏನಿಲ್ವೋ the Spirit is praying directly to the Heavenly Father. ದೇವರಾತ್ಮನು ನೇರವಾಗಿ ಪರಲೋಕ ತಂದೆಯ ಜೊತೆ ಮಾತನಾಡ್ತಿರ್ತಾನೆ. He's like answering your exam. ಇದು ಹೇಗೆ ಅಂತಂದ್ರೆ ನಿಮ್ಮ ಒಂದು ಎಕ್ಸಾಮ್ಗೆ ಉತ್ತರ ಕೊಡುವಂತದ್ದು. When you go to the doctor, ಡಾಕ್ಟರ್ ಬಳಿಗೆ ಹೋದಾಗ I'm saying they put a machine on you, ನಿಮ್ಮ ಮೇಲೆ ಒಂದು ಮಿಷಿನ್ ಹಾಕಿದ್ರೆ it will tell everything about you. ಎಲ್ಲವನ್ನ ಆ ಮಿಷಿನ್ ಹೇಳುತ್ತೆ. How many blood cells you have, ಎಷ್ಟು ಬ್ಲಡ್ how many ಸೆಲ್ಗಳಿದೆ, brain cells you have. ಎಷ್ಟು ಬ್ರೈನ್ ಸೆಲ್ಗಳಿದೆ, ಅದೆಲ್ಲ ವಿವರಣೆ ಕೊಡುವಂತದ್ದು. ಅಂತ ಮಿಷಿನ್ ಇಲ್ಲ ಈಗ. ಅಂತ ಮಿಷಿನ್ ಇಲ್ಲ. But ಆದ್ರೆ the Holy Spirit ಪವಿತ್ರಾತ್ಮ is million times better than the machine. ಆ ಮೆಷಿನ್ಗಿಂತ ಮಿಲಿಯಾಂತರದಷ್ಟು ಆತನ ಉತ್ತಮನು. He has come to live inside you. ನಮ್ಮ ಒಳಗಡೆ ವಾಸ ಮಾಡ್ಲಿಕ್ಕೆ ಬಂದಿದ್ದಾನೆ. So just let us read through only the first few verses because our time is, ಕೆಲವೊಂದು ವಚನಗಳನ್ನ ಮೊದಲನೆಯ ವಚನಗಳನ್ನ ಮಾತ್ರ ನಾವು ಓದೋಣ ಇವತ್ತು. and you can read till the 30th verse. You can read about the Holy Spirit. 30ನೇ ವಚನಗಳವರೆಗೂ ನೀವು ನೋಡಬಹುದು ಪವಿತ್ರಾತ್ಮನ ಕುರಿತಾಗಿ ಹೇಳಿದಂತ So I just ಮಾತುಗಳು. want to tell you what happens when you speak in tongues. ನೀವು ವಾಣಿಗಳನ್ನ ನುಡಿಯುವಾಗ ಏನಾಗುತ್ತೆ ಅನ್ನೋದ್ರ ಕುರಿತಾಗಿ ಹೇಳಿಕೆ ಬಯಸ್ತೇನೆ. Last time we saw love. ಕಳೆದ ಬಾರಿ ಪ್ರೀತಿಯ ಕುರಿತಾಗಿ ನಾವು Jesus' love ಕಲ್ತ್ಕೊಂಡ್ವಿ. in the 13th chapter. ಯೇಸುವಿನ ಪ್ರೀತಿ 13ನೇ He's ಅಧ್ಯಾಯದಲ್ಲಿ telling ಯಾವ the whole ರೀತಿಯಲ್ಲಿ ಇದೆ. church to have that love. ಇಡೀ ಸಭೆ ಈ ಪ್ರೀತಿಯನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿದ ಮಾತು ಮಾಡಿ. Okay, so in the second verse it says, ಎರಡನೇ ವಚನದಲ್ಲಿ ಹೇಳಲ್ಪಟ್ಟಿದೆ it's about speaking in tongues. ಅನ್ಯ ಭಾಷೆಯಲ್ಲಿ ಅದು ವಾಣಿಗಳನ್ನ ಆಡುವುದರ ಕುರಿತಾದಂತ ಮಾತು. So first of all you must understand, ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು, when you get baptized in the Holy Spirit, ನೀವು ಪವಿತ್ರಾತ್ಮನಿಂದ ದೀಕ್ಷಾಸ್ಥಾನ ಹೊಂದ್ಕೊಳ್ಳುವಾಗ I will tell you, ಆದ್ರೆ ನಾನು ಹೇಳ್ತೇನೆ it will come. ಆತನು If ಬರ್ತಾರೆ. you are not baptized in the Holy Spirit ಪವಿತ್ರಾತ್ಮನ ದೀಕ್ಷಾಸ್ಥಾನ and you put your faith in Jesus, ಯಾವಾಗ ನೀವು ಯೇಸುವಿನಲ್ಲಿ ನಂಬಿಕೆ the ಇಡ್ತೀರಾ, blood has cleansed you. ರಕ್ತವು ನಿಮ್ಮನ್ನು ಶುದ್ಧೀಕರಿಸಿದೆ. Now the Holy Spirit will fill you. ಈಗ ಪವಿತ್ರಾತ್ಮನು ನಿಮ್ಮನ್ನ ತುಂಬುತ್ತಾನೆ. Hallelujah. ಹಲ್ಲೆಲೂಯಾ. When it fills you, ಆತನು ನಿಮ್ಮನ್ನ it does ತುಂಬಿಸುವಾಗ not come to give you a good feeling. ನಿಮಗೆ ಒಳ್ಳೆ ಅನಿಸಿಕೆಯ ಭಾವನೆ ಕೊಡ್ಲಿಕ್ಕೆ ಬಂದಿಲ್ಲ. Even though you get a good feeling, ಅದೊಂದು ಒಳ್ಳೆಯ ಅನಿಸಿಕೆ ಭಾವನೆ it ಇದ್ರೂ has ಕೂಡ come to build you up. ಅದು ನಿಮ್ಮ ಬಂದಿರುವುದು Somebody ನಿಮ್ಮನ್ನ can ಕಟ್ಟುವುದಕ್ಕೆ. read Romans 8:37. ರೋಮಾಪುರ 8ನೇ ಅಧ್ಯಾಯ 37ನೇ ವಚನಕ್ಕೆ ಯಾರು ತಿರುಗಿಸಿ, See what it says. ಅಲ್ಲಿ ಏನ್ ಹೇಳಲ್ಪಟ್ಟಿದೆ ನೋಡಿ. Now this verse has come down here, right? ಈ ವಚನ ಇಲ್ಲಿ ಬಂದಿದೆ ಅಲ್ಲ, ಜಯಶಾಲಿಗಳು. ಜಯಶಾಲಿಗಳು ಅಂತ. Amen. ನೀನ್ ಯಾರು? ನೀವೇನಾಗಿದ್ದೀರಾ? ಜಯಶಾಲಿಗಳು. ಜಯಶಾಲಿಗಳಾಗಿದ್ದೀರಾ. Don't look at yourself. ನಿಮ್ಮನ್ನ ನೀವು ನೋಡಕ್ ಹೋಗ್ಬೇಡಿ. Look at the word of God. ದೇವರ ವಚನ ನೋಡಿ. Say what the word of God ನಿಮ್ says. ದೇವರ ವಚನ ಏನ್ ಹೇಳುತ್ತೆ ಅದನ್ನ ಹೇಳು. Okay. In the 26th verse, 26ನೇ ವಚನದಲ್ಲಿ the Holy Spirit ಪವಿತ್ರಾತ್ಮನು prays through you. ನಿಮ್ಮ ಮುಖಾಂತರ ಪ್ರಾರ್ಥಿಸ್ತಾರೆ. When I used to read that verse, it says in book of Jude, praying in the Holy Ghost, ಯೂದನು ಬರೆದ ಪತ್ರಿಕೆಯಲ್ಲಿ ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸುವುದು ಅಂತ ಕೇಳುವಾಗ building yourself up in the most holy faith. ಅತಿ ಪರಿಶುದ್ಧವಾದ ನಂಬಿಕೆಯಲ್ಲಿ ಕಟ್ಟಿಕೊಳ್ಳುವುದು ಅಂತ ಹೇಳುವಾಗ, Mix with some people, ಎಂತ ಜನರ ಜೊತೆ ಬೆರೀರಿ they don't ಅಂದ್ರೆ believe in tongues. ಅನ್ಯ ಭಾಷೆಯಲ್ಲಿ ವಾಣಿಗಳಲ್ಲಿ They ನಂಬದೇ don't ಇರುವಂತವ್ರ want to ಜೊತೆ ಅಲ್ಲ, believe in the gifts of the Spirit. ಪವಿತ್ರಾತ್ಮನ ವರಗಳಲ್ಲಿ ಯಾವ ವಿಷಯವೂ ಬೇಡ ಅಂತಾರೆ. These people have always existed. ಈ ಜನರು ಇಂಥ ಜನರು ಇದ್ದವರೇ. So don't listen to them. ಇಂಥ ಜನರ ಮಾತುಗಳನ್ನ If you ಕೇಳಲಿಕ್ಕೆ listen to them and ಹೋಗ್ಬಿಡಿ. take part of their teaching and doctrine, ಆ ಜನರ ಜೊತೆ ಬೆರೆಯುವಾಗ ನೀವು ಅವರ ಬೋಧನೆಯ ಸಂಗತಿಗಳನ್ನ ನೀವು ಒಂದೊಂದಾಗಿ ತಗೊಳ್ತಾ ಇದ್ರೆ you will be misled. ನೀವು ಕೂಡ ತಪ್ಪು ದಾರಿ You will ಹಿಡಿಯುವವರಾಗಿರ್ತೀರಾ. become critical. ನೀವು ಕೂಡ ಎಲ್ಲವನ್ನ I have ಟೀಕಿಸುವಂತವರಾಗ್ತೀರಾ. seen one who speaks in tongues, 1 Corinthians 14 chapter 2nd verse, one who speaks in tongues, 1 ಕೊರಿಂಥದವರಿಗೆ 14ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ, ವಾಣಿಗಳನ್ನ ಆಡುವವನು, one who speaks in tongues, ವಾಣಿಗಳನ್ನ ಆಡುವವನು, one who speaks in tongues. ವಾಣಿಗಳನ್ನ ನುಡಿಯುವವನು. Who said that? ಯಾರು ಹೇಳಿರೋದು?
Paul said that. ಪೌಲನು ಹೇಳಿದ, Through the Holy Spirit. ಪವಿತ್ರಾತ್ಮನ ಮುಖಾಂತರ One who speaks in tongues. ವಾಣಿಗಳನ್ನ ಆಡುವವನು. What is that? ಆತನೇನು? One who speaks in tongues. ವಾಣಿಗಳನ್ನ ಆಡುವವನು. So when you go back, there only one who speaks in tongues. One ಅದೇ ಮನಸ್ಸಲ್ಲಿರ್ಬೇಕು, ವಾಣಿಗಳನ್ನ ಆಡುವವನು, ವಾಣಿಗಳನ್ನ ಆಡುವವನು ಅಂತ. does not speak to man, ಮನುಷ್ಯನ ಜೊತೆ ಮಾತಾಡುವವನಲ್ಲ, but speak directly to God. ನೇರವಾಗಿ ದೇವರ ಜೊತೆ ಮಾತನಾಡ್ತಾನೆ. When you speak in, ನೀವು ಏನ್ ಹೇಳ್ತಾ ಇದೆ ಇಲ್ಲಿ? ವಾಣಿಗಳನ್ನಾಡುವಾಗ the one who speaks in, ಯಾರು ವಾಣಿಗಳನ್ನ ಆಡುತ್ತಾರೋ, one who speaks in tongues speaks to whom? ವಾಣಿಗಳನ್ನಾಡುವವನು ಯಾರ ಜೊತೆ ಮಾತಾಡ್ತಿದ್ದಾನೆ? ದೇವರ ಜೊತೆ. Do you really believe it? ನಿಜವಾಗ್ಲೂ ನಂಬ್ತೀರಾ ಅದನ್ನ? One who speaks in tongues. ವಾಣಿಗಳನ್ನ ಆಡುವವನು. Come on, church. Who is speaking to? ಯಾರ ಜೊತೆ ಮಾತಾಡ್ತಿದ್ದಾನೆ? He is speaking to the God ಆತನ ದೇವರ ಜೊತೆ who ಮಾತಾಡ್ತಿದ್ದಾನೆ. created the whole universe. ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದವನ ಜೊತೆಗೆ He is speaking to a God. ಆತನ ದೇವರ ಜೊತೆ ಮಾತಾಡ್ತಿದ್ದಾನೆ. Nothing can stop him. ಯಾವುದು ಆತನ ನಿಲ್ಲಿಸ್ಲಿಕ್ಕೆ ಆಗಲ್ಲ. Hallelujah. ಹಲ್ಲೆಲೂಯಾ. David Robinson. ಡೇವಿಡ್ ರಾಬಿನ್ಸನ್ ಅಂತ Please listen ವ್ಯಕ್ತಿ, to him. ಅವರ ಒಂದು ವಿಡಿಯೋಗಳನ್ನ ಕೇಳಿಸ್ಕೊಳ್ಳಿ, Listen to him again and again. ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ. He was desperate. ಅವರು ಹತಾಶೆ ಉಳ್ಳವರಾಗಿದ್ರು, defeated. ಅವರು ಸೋತ್ You ಹೋಗಿದ್ರು. could see miracles happening otherwise. ಅದ್ಭುತಗಳು ಎಲ್ಲ ಕಡೆ ಆಗೋದನ್ನ But there ನೋಡ್ತಿದ್ರು, was nothing happening in his life. ಏನು ಅವನ ಜೊತೆ ಆಗದೆ ಇರೋದನ್ನ ನೋಡಿದ್ರು. So he decided ಅವ್ರು he's ನಿರ್ಧರಿಸ್ಕೊಂಡ್ರು, going to seek God. ಅವ್ರು ದೇವರನ್ನ ಹುಡುಕ್ತೀನಿ. Took his lunch. ಊಟ ತಗೊಂಡು ಮಧ್ಯಾಹ್ನದ್ದು Wife, I'm going for my work. ಹೆಂಡತಿ ಹೇಳಿದ್ರು, ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳೋರು. And he went. ಅವ್ರು ಹೋಗೋರು, He sat for 4 hours 4 ಗಂಟೆಗಳ ಕಾಲ ಕುತ್ಕೊಳ್ಳೋದು, speaking in tongues. ಆ ಒಂದು ವಾಣಿಗಳನ್ನ ಆಡ್ತಾ. He ate his lunch ಊಟ ಮಾಡೋದು ಮಧ್ಯಾಹ್ನ, and sat for another 4 hours. ತಿರ್ಗಾ ಮಿಕ್ಕಿದ 4 ಗಂಟೆ ಕುತ್ಕೊಳ್ಳೋದು, ವಾಣಿಗಳನ್ನ ಆಡುತ್ತಾ, ವಾಣಿಗಳನ್ನ ಆಡುತ್ತಾ. Why? ಯಾಕೆ? Because he said here, ಯಾಕಂದ್ರೆ ಇಲ್ಲಿ he ಹೇಳಲ್ಪಟ್ಟಿದೆ, who speaks in tongues, ವಾಣಿಗಳನ್ನ ಆಡುವವನು. not speaking to any president, ಯಾರೋ ಪ್ರೆಸಿಡೆಂಟ್ ಜೊತೆ ಮಾತಾಡ್ತಿಲ್ಲ, he's not speaking to any great man, ಅಥವಾ ಯಾವ ಶ್ರೇಷ್ಠ ವ್ಯಕ್ತಿ but ಜೊತೆ he's speaking ಮಾತಾಡ್ತಿಲ್ಲ, to the owner of the universe. ಇಡೀ ಬ್ರಹ್ಮಾಂಡದ ಮಾಲೀಕನ ಜೊತೆ ಮಾತಾಡ್ತಿದ್ದಾರೆ. Come on, church. ಆ ಸಭೆಯೇ ಆಲೋಚನೆ ಮಾಡಿ, He who speaks in tongues speaks to whom? ವಾಣಿಗಳನ್ನ ಆಡುವವನು ಯಾರ ಜೊತೆ ಮಾತಾಡ್ತಿದ್ದಾನೆ? Come on, ಆಲೋಚನೆ ಮಾಡಿ. God. ದೇವರ ಜೊತೆ. If you are not able to speak in ನೀವು tongues, ಮಾತಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ you ವಾಣಿಗಳನ್ನ ask Jesus. ಯೇಸು ಹತ್ರ ಕೇಳ್ಕೊ, Please give me the Holy Spirit. ಕರ್ತನೇ ಪವಿತ್ರಾತ್ಮನ ಕೊಡು ಅಂತ. Give me the gift of tongues. ನನಗೆ ಈ ವಾಣಿಗಳನ್ನ ಆಡುವಂತ ಒಂದು ವರ ಕೊಡು. all speak in tongues. ಎಲ್ಲರೂ ಮಾತಾಡ್ತಾರ ವಾಣಿಗಳನ್ನ ಆಡುವುದು. There's one verse that said, do all speak in tongues? ಒಂದು ವಚನ ಇದೆ, ಎಲ್ಲರೂ ವಾಣಿಗಳನ್ನ ಆಡ್ತಾರ. You must ask which tongues. ಯಾವ ವಾಣಿ ಅನ್ನೋದ್ರ ಬಗ್ಗೆ But I ಪ್ರಶ್ನೆ. see the scriptures. ನಾನು ವಚನ ನೋಡುವಾಗ All can prophesy. ಎಲ್ಲರೂ ಪ್ರವಾದಿಸಬಹುದು. Yes. ಹೌದು, If all can prophesy, ಎಲ್ಲರೂ ಪ್ರವಾದಿಸಬಹುದು ಅಂದ್ರೆ all can speak in tongues. ಎಲ್ಲರೂ ವಾಣಿಗಳನ್ನ ಆಡಬಹುದು. There are certain tongues maybe we don't have. ಕೆಲವೊಂದು ವಾಣಿಗಳನ್ನ ಆಡುವಂತ ಸಂಗತಿ ನಮ್ಗೆ ಇಲ್ಲದೆ But in ಇರಬಹುದು. the 16th chapter of Mark it says, if you believe, ಮಾರ್ಕನು ಬರೆದ ಸುವಾರ್ತೆ 16ನೇ lay ಅಧ್ಯಾಯದ your hands ಪ್ರಕಾರ upon the sick. ನೀವು ನಂಬುವುದಾದ್ರೆ, ರೋಗದಲ್ಲಿರುವವರ ಮೇಲೆ ಕೈಗಳನ್ನು ಇಡುವುದಾದ್ರೆ, like Jesus telling you, ಯೇಸು ಹೇಳಿದ ಹಾಗೆ you lay your hand on sick ನೀನು ರೋಗಿಗಳ ಮೇಲೆ ಕೈ and ಇಟ್ರೆ they will recover. ಅವರು ಚೇತರಿಸ್ಕೊಳ್ತಾರೆ. You 100% believe it. 100% ನೀವು You ನಂಬ್ತೀರಾ. don't wait for anybody. ಯಾರಿಗೋಸ್ಕರನೂ You ಕಾಯಲ್ಲ. know that God has said it. ನಿಮ್ಗೆ ಗೊತ್ತಿದೆ ದೇವ್ರ You don't ಹೇಳಿದಾನೆ. go with what you see. ನೀವು ನೋಡುವುದರ ಮುಖಾಂತರ ಕೈ ಹೋಗುದಿಲ್ಲ. ಹಾಕ್ಬಿಟ್ಟು ಪ್ರೇಯರ್ ಮಾಡಿದ್ರೆ ನೀವು heal ಆಗಲ್ಲ. ಕೈ ಇಟ್ಬಿಟ್ಟು ಪ್ರಾರ್ಥನೆ ಮಾಡಿದಾಗ ಸ್ವಸ್ಥತೆ ಆಗ್ಲೇಬೇಕು. 4th verse. 4ನೇ ವಚನ, ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತಾನೆ, ಪ್ರವಾದಿಸುವವನು ಸಭೆಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತಾನೆ. He ಅದನ್ನ ಆಲೋಚನೆ who ಮಾಡಿ. speaks in tongues, ವಾಣಿಯಲ್ಲಿ ಮಾತನಾಡುವವನು, say it loudly, builds himself up. ಜೋರಾಗಿ ಹೇಳಿ, ತನ್ನನ್ನ ತಾನು ಕಟ್ಟಿಕೊಳ್ಳುತ್ತಾನೆ. Say ಜೋರಾಗಿ ಹೇಳಿ. ಹೇಳಿ ಜೋರಾಗಿ, ತನ್ನನ್ನ ತಾನು ಕಟ್ಟಿಕೊಳ್ಳುತ್ತಾನೆ. He who speaks in tongues builds himself. ವಾಣಿಗಳನ್ನ ಆಡುವವನು ತನ್ನನ್ನ ತಾನು ಕಟ್ಟಿಕೊಳ್ಳುವನಾಗಿದ್ದಾನೆ. ಡೆವಿಲ್ ಬಂದ್ಬಿಟ್ಟು ಹೇಳ್ತಾನೆ, ಏನು ಶಬರಬರಬ ನೀನು ಬಿಲ್ಡ್ ಮಾಡ್ತೀಯಾ? ಸೈತಾನ ಬಂದು ಹೇಳ್ತಾನೆ, ಏನ್ ಮಾತಾಡ್ತಿದ್ಯಾ, ಮೂರ್ಖತನವಾಗಿ ಮಾತಾಡ್ತಿದ್ಯಲ್ಲ, ಅದೆಲ್ಲ ಕಟ್ಕೊಳ್ತೀಯಾ? It is written. ಆದ್ರೆ ನೀವು ಹೇಳ್ಬೇಕು, ಇದು ಬರೆಯಲ್ಪಟ್ಟಿದೆ, I speak in tongues, I build myself. ವಾಣಿಗಳನ್ನ ಆಡುವುದರಿಂದ ನನ್ನನ್ನು ನಾನು ಕಟ್ಟಿಕೊಳ್ತೇನೆ ಅಂತ. 5ನೇ ವಚನ, Now I want you all to speak in tongues. ನಾನು ಬಯಸ್ತೇನೆ ಎಲ್ಲರೂ ವಾಣಿಗಳನ್ನ ಆಡಬೇಕೆಂದು, But even more to prophesy. ಅದಕ್ಕಿಂತ ಹೆಚ್ಚಾಗಿ ಪ್ರವಾದಿಸಬೇಕು ಅಂತ. The point is this. ಇದರ ಪ್ರಾಮುಖ್ಯತೆ ಇದೆ ಏನಂದ್ರೆ, There are teachings in the world. ಕೆಲವೊಂದು ಬೋಧನೆಗಳು They ಉಂಟು. make tongue speaking like sin. ಒಂದು ನಾಲ್ಗೆದ ವಾಣಿಗಳನ್ನ ಆಡುವುದು ಪಾಪ ಅನ್ನುವ ರೀತಿಯಲ್ಲಿ. And they are very vehement. They said, no, all can't speak in tongues. ಎಲ್ಲರೂ ಕೂಡ ವಾಣಿಗಳನ್ನ ಆಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತುಂಬಾ ವಿಷಕಾರ್ತಾರ ಅವರು. I believe all can speak in ನಾನು ನಂಬ್ತೇನೆ, ಎಲ್ಲರೂ ಕೂಡ ವಾಣಿಗಳನ್ನ all ಆಡಬಹುದು, can prophesy. ಎಲ್ಲರೂ ಕೂಡ ಪ್ರವಾದನೆಯನ್ನ ನುಡಿಬಹುದು. If all the church ಎಲ್ಲ ಸಭೆಯಲ್ಲಿರೋರು every day ಪ್ರತಿನಿತ್ಯ half an hour ಅರ್ಧ ಗಂಟೆ speak in tongues.
ಒಂದು ವಾಣಿಗಳನ್ನು ಆಡ್ತಾ ಇದ್ರೆ slowly push it to 1 hour. ನಿಧಾನವಾಗಿ 1 ಗಂಟೆಗಳ ಕಾಲ Do ಮಾಡಿದ್ರೆ it continuously. ನೀವು ಅದನ್ನ ಬಿಟ್ಟುಕೊಡದೆ ಮುಂದುವರ್ಸಿದ್ರೆ Build yourself up. ನಿಮ್ಮನ್ನ ನೀವು When you ಕಟ್ಕೊಳ್ತೀರಾ. come to sing to God, ಹಾಡಕ್ಕೆ ಬರುವಾಗ speak in tongues and come. ವಾಣಿಗಳನ್ನ ಆಡ್ತಾ ಅದು ಮುಗಿಸಿ ಬನ್ನಿ. Going to preach somewhere, ನೀವು ಎಲ್ಲಾರು ಬೋಧನೆ ಮಾಡೋಕ್ಕಿಂತ Speak in ಮುಂಚೆ tongues and go. ವಾಣಿಗಳನ್ನ ಆಡಿ ಅದಾದ್ಮೇಲೆ you see ಹೋಗಿ what God will do. ನೀವು ನೋಡಿ ಏನ್ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ So ದೇವರು. we'll stop here. ನಾವಿಲ್ಲಿ ನಿಲ್ಸೋಣ.